ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೆ, ಯಾಕೆಂದರೆ ಟೈಮೇ ಸಾಕಾಗಲ್ಲ. ನನ್ನ ಮಗನ್ನ ನೋಡಿಕೊಂಡು ಅವನಿಗೆ ತಿನ್ನಿಸೋದು, ಅವನ ಆಟ ಆಡಿಸ್ಬೇಕು. ಹಾಗೆ ಇವಾಗ ಅವನಿಗೆ ಅಂಗನವಾಡಿ ರಜೆ ಇರೋದ್ರಿಂದ ಅವನಿಗೂ ಕೂಡ ಟೈಮ್ ಕಳೆಯಲ್ಲ, ಮನೇಲೇ ಇರ್ತಾನೆ. ಹಾಗಾಗಿ ಅವನಿಗೆ ನಾನು ಜಾಸ್ತಿ ಟೈಮ್ ಕೊಡಬೇಕು. ಹಾಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ನನಗೆ ಬುಲೆಟಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿದ್ದು ಬರೋಣ ಅಂತ ಹೇಳ್ತಾಯಿದ್ದೆ. ಆದರೆ ನಮ್ಮ ಮನೆಯವರು ಅವ್ರ ಕೆಲಸದ ನಡುವೆ ಎಲ್ಲೂ ಹೋಗೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಚಿಕ್ಕಮ್ಮನ ಮನೆಗೆ ಬುಲೆಟಲ್ಲೇ ಹೋಗಿದ್ವಿ. ಅದು ಕೂಡ ನಂಗೆ ಖುಷಿ ಆಯಿತು. ಈ ಊರು ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ಇದೊಂದು ಹಳ್ಳಿ, ನಿಮಗೆ ಗೊತ್ತೇ ಇರುತ್ತೆ. ಸುತ್ತೂರು ಮೈಸೂರಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದೇನೋ. ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಸುತ್ತೂರು, ರೈಟ್ ಸೈಡ್ಗೆ ಹೋದರೆ ನಮ್ಮ ಚಿಕ್ಕಮ್ಮನ ಮನೆ ಮಾದೇನುಂಡಿ ಅಂತ. ಅದು ತೋಟದಲ್ಲಿ ಇವರು ಮನೆ ಮಾಡ್ಕೊಂಡಿರೋದು, ಅದರಿಂದ ನಂಗೆ ತುಂಬ ಇಷ್ಟ. ನನ್ನ ಮಗ ಅಂತೂ ಹೋದ ತಕ್ಷಣ ತುಂಬಾ ಖುಷಿಪಟ್ಟ. ಯಾಕೆಂದರೆ ಹಸು ಕರು ಹಾಕಿತ್ತು, ಅದಕ್ಕೆ ಹುಲ್ಲು ನೀರು ಹಾಕೋದು ಇದು ಕೆಲಸ ಅಂದರೆ ಅವನಿಗೆ ತುಂಬ ಖುಷಿ. ತುಂಬಾ ಎಂಜಾಯ್ ಮಾಡ್ದ. ಅವನಿಗಂತೂ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಾನು ಅಲ್ಲೇ 2 ದಿನ ಉಳಿದಿದ್ದರಿಂದ ನಮ್ಮ ಮನೆಯವ್ರು ನಮ್ಮನ್ನ ಅಲ್ಲೇ ಬಿಟ್ಟು ಅವ್ರ ಕೆಲ್ಸಕ್ಕೆ ಅವ್ರು ಹೋಗಿದ್ರು. ಆವಾಗ ಅವನು ದಿನ ಒಂದೊಂದು ಥರ ಆಟಗಳಾಡ್ತಾ ಇದ್ದ. ಒಂದಿನ ಎಲ್ಲ ಹುಡುಗಿ ಡ್ರೆಸ್ ಹಾಕ್ಕೊಂಡು ಅವ್ರ ಅಪ್ಪನ ಜೊತೆ ವಿಡಿಯೋ ಕಾಲಲ್ಲಿ ಆಗಿ ಮಾತಾಡ್ತಾ ಇದ್ದ. ಹಾಗೆ ಇನ್ನು ನಮ್ಮ ಚಿಕ್ಕಮ್ಮನ ಮೊಮ್ಮಕ್ಕಳಿದ್ದಾರೆ, ಅಂದರೆ ನನ್ನ ತಂಗಿ ಮಕ್ಕಳು. ಅವನಂತೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಅಲ್ಲಿದ್ದು 3 ದಿನವೂ ಅವ್ರ ಜೊತೆಲೇ ಸ್ನಾನ, ತಿಂಡಿ ತಿನ್ನೋದು, ಹಾಗೆ ಜಮೀನಲ್ಲೆಲ್ಲ ಆಟ ಆಡೋದು, ಇದೇ ರೀತಿ ಮಾಡ್ತಾಯಿದ್ದ. ಫ್ರೆಂಡ್ಸ್, ನೀವು ಕೂಡ ರಜೆ ಸಿಕ್ಕಾಗ ಅಥವಾ ಸಮಯ ಸಿಕ್ಕಾಗಲೆಲ್ಲ ಆದಷ್ಟು ಹಳ್ಳಿಗಳಿದ್ರೆ ಅಲ್ಲಿ ಹೋಗಿ ಕಾಲ ಕಳೀರಿ. ಅಪ್ಪ ಅಮ್ಮ ಅಥವಾ ಅತ್ತೆ ಮಾವ, ಚಿಕ್ಕಿ ಚಿಕ್ಕಮ್ಮ, ಅಜ್ಜಿ ತಾತ ಯಾರೇ ಇದ್ದರೂ ಸರಿ, ಹೋಗಿ ಆದಷ್ಟು ಅವ್ರಗಳ ಜೊತೆ ಕಾಲ ಕಳೀರಿ. ಯಾಕೆಂದರೆ ನಮಗೆ ಹೇಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಹಳೆ ನೆನಪುಗಳು ನೆನಪಿದೆಯೋ, ಹಾಗೆ ಮಕ್ಳಿಗೂ ಕೂಡ ಇದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾಕೆಂದರೆ ಈಗಿನ ಮಕ್ಳುಗಳಿಗೆ ಫೋನು, ಟಿ ವಿ, ಈ ಪಾರ್ಕ್ಗಳ ಆಟಗಳು ಬಿಟ್ಟರೆ ನಾವಂತೂ ಹಳ್ಳಿಗಳ ಕಡಿಮೆ ಕರ್ಕೊಂಡು ಹೋಗ್ತಾ ಇರೋದು. ಈ ರೀತಿ ನ್ಯಾಚುರಲ್ಲಾಗಿ ಹಣ್ಣುಗಳಿರ್ಬೋದು, ಈ ಥರ ಎಲ್ಲ ಸಿಗೋದು ಹಳ್ಳಿಗಳಲ್ಲೇ. ಈ ಮರ ಅಂತೂ ನೋಡಿ ಏನು ಸಖತ್ತಾಗಿದೆ ಅಂತ. ಸೀಬೆಹಣ್ಣಿನ ಮರ ಸಖತ್ ಹಣ್ಣಿತ್ತು. ಎಷ್ಟು ಸ್ವೀಟಾಗಿದೆ ಅಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ, ನ್ಯಾಚುರಲಾಗಿ ಬೆಳೆದಿರೋ ಅಂಥದ್ದು. ನಾನಂತೂ ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಟೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.